ಗೈಸ್ ಲೈಕ್ ತುಂಬ ಹೊತ್ತಿಂದ ಕಾದಿ ಯಾರು ಕಸ್ಟಮರೇ ಬಂದಿಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಅದಕ್ಕೆ ನಾನು ನನ್ನ ಬೇಬಿನ ಪ್ಲ್ಯಾನ್ ಮಾಡಿಕೊಂಡು ಸೊ ಹೋಗೋಣ ಅಂದ್ಕೊಂಡಿದ್ವಿ. ಅಷ್ಟು ಬೇಗ ಒಬ್ರು ಬಂದ್ಬಿಟ್ಟು ಮೆಟ್ಲು ಕ್ರಾಸ್ ಮಾಡಿದ್ರು. ಅವ್ರು ಕ್ರಾಸ್ ಮಾಡಿದ ತಕ್ಷಣ ಘಮ ಅಂತ ಸ್ಮೆಲ್ ಬಂತು ಅಂದ್ಕೊಳ್ಬೇಡಿ, ಒಂಥರ ಈ ಪಾಂತ್ರ ಸ್ಮೆಲ್ಲು. ಆ್ಯಡಲ್ಲಿ ನೋಡಿರ್ಬೋದು, ಕಣಕ್ ಕೇಸರಿ ಏನಾದ್ರೆ ಅವ್ನ ಸ್ಟೆಪ್ಸ್ ಹತ್ತವ್ರು ನಮಗೆ ಕಣಕ್ ಭಯಾನಕ ಸ್ಮೆಲ್ ಬರುತ್ತೆ, ತಲೆ ಸುತ್ತು ಬರುತ್ತೆ. ಇನ್ನೇನಪ್ಪ ಯಾರು ಕಸ್ಟಮರ್ ಇಲ್ಲ, ಸರಿ ಆದಷ್ಟು ಬೇಗ ಮನೆಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ನನ್ನ ಬೇಬಿ ಮಾಗಿ ಇಷ್ಟ ಆಗಿರೋ ಒಂದು ಬರ್ಗರ್ ತೋರಿಸಿ ಒನ್ ಮೋರ್ ಬರ್ಗರ್ ಮಾಡೋಣಂತ ಪ್ಲ್ಯಾನು. ಸೊ ಹೋಗಿ ನೋಡೋಣ, ಐಟಮ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಬರ್ಗರ್ ರೆಡಿ. ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ಬೇಕಂತೆ, ಸೊ ಅದನ್ನೇ ಮಾಡೋಣ ಇವತ್ತು, ಟ್ರೈ ಮಾಡೋಣ ಹೆಂಗೆ ಬರುತ್ತಂತ. ಓಕೆ, ಮುಂದಿನ ವೀಡಿಯೋಗೆ ಏನು ನೋಡ್ತಾ ಇರಿ, ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಬದುಕಿದ್ರೆ ಬರ್ತೀವಿ ಗಾಯ್ಸ್, ಇಲ್ಲ ಅಂದರೆ ಐ ಮೀನ್ ಮಾಡ್ಕೊಡೋ ಬರ್ಗರ್ನ ಬಂದ್ಬಿಟ್ಟು ಅವರು ತಿಂದೇ ಬದುಕಿದ್ರೆ 100% ಬದುಕ್ತಾರೆ. ಆಂಟಿ ನೋಡಿ ಗರುಡ ನೋಡ್ಬಿಟ್ಟು ಎದುರ್ತಾ ಇರೋದು, ಅಲ್ಲಿ ಆ್ಯಕ್ಚುಲಿ ಗರುಡ ಬಂದ್ಬಿಟ್ಟು ತಿಂತಾ ಇತ್ತು. ಆಂಟಿ ಗರುಡ ನೋಡಿದ ತಕ್ಷಣ ಎದ್ಕೊಂಡ್ಬಿಡ್ತು. ಜೂಮಿನ್. ಓಕೆ ಸರಿ ಆಗಲಿ, ನಾವು ಈಗ ಮುಂದುವರಿತೀವಿ. ಬನ್ನಿ. ಸೊ ಇವಾಗ ನಾವು ಹೊರಟುಬಿಟ್ಟು ಏನೇನು ಶಾಪಿಂಗ್ ಮಾಡ್ಬೇಕು ಅದೆಲ್ಲ ಶಾಪಿಂಗ್ ಮಾಡೋಣ. ಫ್ರೆಂಡ್ಸ್ ಎಲ್ಲ ಲೈಕ್ ಪ್ಯಾಕಪ್ ಮಾಡಿ ರೆಡಿ ಮಾಡ್ಕೊಂಡ್ಬಿಟ್ವಿ. ಯಾಕಂದರೆ ನೋಡಿ ಇನ್ನೂ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 5:30 ಇರುತ್ತೆ. ಸೊ ಬಿಸ್ನೆಸ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ ನಾವು ಹೋಗಿ ಮನೆಗೆ ಹೋಗಿ ಎಂಜಾಯ್ ಮಾಡಿ ಇರೋ ಒಂದೊಂದು ಕ್ಷಣದಲ್ಲೂ ಎಂಜಾಯ್ ಮಾಡಿ ತಿನ್ನಬೇಕು, ಎಂಜಾಯ್ ಮಾಡ್ಕೊಂಡಿರ್ಬೇಕು ಲೈಫ್ನ ಅಂದ್ಬಿಟ್ಟು ಬೇಗನೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಹೌದು, ಲೈಫಲ್ಲಿ ಏನಿದ್ರು ಇಲ್ಲಾಂದ್ರೂ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡಿರ್ಬೇಕು, ಖುಷಿಯಾಗಿರ್ಬೇಕು. ಎಂಜಾಯ್ ಅಂದರೆ ಆ ಥರ ಅಲ್ಲ, ಖುಷಿಯಾಗಿರ್ಬೇಕು ಪ್ರತಿಯೊಂದು ಸದ್ದಿನೂ. ಕಷ್ಟನೋ ಸುಖನೋ ಆದರೂ ಖುಷಿಯಾಗಿರಿ, ನಗ್ತಾ ಇರಿ, ಆವಾಗನೇ ನಾವು ಚೆನ್ನಾಗಿರೋಕ್ಕಾಗುತ್ತೆ. ನಾವು ಯಾವಾಗ ದುಃಖ ಪಡ್ತೀವಿ ಆವಾಗನೇ ನಮ್ಮದೆಲ್ಲ ಹಾಳಾಗುತ್ತೆ. ಹಿಡ್ಕೊ, ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಾಯಿತು, ಬೀಗ ಐತಿ, ಬ್ಯಾಗಲ್ಲಿ ಇಟ್ಕೊಬೇಕು. ಸೊ ಎಲ್ಲೋದ್ರೂ ಫಸ್ಟು ಏನು ಮಾಡಬೇಕಂದ್ರೆ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಗೈಸ್ ಇವಾಗ ತಾನೇ ಒಂದು ಮೂವಿ ನೋಡ್ಕೊಂಡು ಬಂದೆ, ಅದರಲ್ಲಿ ಹೆಂಗೆ ಟೆಕ್ನಾಲಜಿನ ಬಳಸಿ ಇದು ಮಾಡಿದಾರಂತ. ಸೊ ಆಲ್ ಆಫ್ ಎ ಸಡನ್ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ವಯರ್ಗಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಸ್ವಲ್ಪ ಜೋರಿಗೆ ಮಾತಾಡಿ. ನಮ್ಗೆ ಏನಾಗ್ತಿದ್ರೆ ರೇಸ್ ಕೊಡ್ತಾ ಇದ್ದೀವಿ ಹಿಂಗೆ. ಈಗ ನಾವು ಹೊರಟಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಏನು ಶಾಪಿಂಗ್? ತಿನ್ನೋದಕ್ಕೆ ಶಾಪಿಂಗ್. ಎಳ್ನೀರು ಕುಡಿತೀಯಾ? ತಿನ್ನೋದಕ್ಕೂ ಶಾಪಿಂಗ್ ಇಲ್ಲ, ಬೇಡ, ತಿನ್ನೋದಕ್ಕೂ ಶಾಪಿಂಗ್ ಅಂತ ನೋಡಿ ಹೆಂಗಾಯ್ತು ಕತೆ ಅಂತ. ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ನನ್ನ, ಇವಾಗೇನೋ ತಿನ್ನಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಹೋಮ್ ಮೇಡ್ ಶಾಪಿಂಗ್, ದಿಸ್ ಇಸ್ ಕಾಲ್ಡ್ ಹೋಮ್ ಮೇಡ್ ಶಾಪಿಂಗ್. ನಾವು ಬಂದರೆ ನೋಡಿ, ನಾವು ಬಂದರೆ ಗ್ರೀನ್ ಸಿಗ್ನಲ್, ಲೈಫಲ್ಲಿ ಗ್ರೀನ್ ಸಿಗ್ನಲ್ ಇದೆಯಾ ಇಲ್ವೋ, ಆದರೆ ನಾವು ಗಾಡಿ ಹತ್ತಿದ್ರೆ ಗ್ರೀನ್ ಸಿಗ್ನಲ್ ಪಕ್ಕ ಬಿದ್ದೇ ಬೀಳುತ್ತೆ. ಸೈಡ್ ಹೋಗೋಣ. ಈ ಅನ್ನ ಯಾಕೋ ಒಂದು ಸೈಡಲ್ಲಿ ಹೋಗ್ತಿದ್ದಾರಲ್ಲ. ಫ್ರೆಂಡ್ಸ್ ಅಂಗಡಿ ಬಂತು ವೆಜ್ಜಿದು ಇಷ್ಟು ಬರುತ್ತಾ ಇದರಲ್ಲಿ? ಇದಕ್ಕಿಂತ ಚಿಕ್ಕ ಪ್ಯಾಕೆಟ್ ಇಲ್ವಾ? ತಿನ್ನೋದು ಅಷ್ಟೇ. ಓಕೆ, ಮತ್ತು ಇದು ಫ್ರೆಂಚ್ ಫ್ರೈಸ್ ಕೊಡಿ. ಇರಲಿ ಬಿಡು, ಎಲ್ಲ ಈಸ್ಕೊಂಡು ಯಾವಾಗ ಬೇಕಾ ತಿನ್ಕೊಳ್ಳೋದು ಬಿಡು. ನನ್ನ ಬೇಬಿ ಅದನ್ನು ನೋಡ್ಬಿಟ್ಟು ಲೆಕ್ಕ ಆಗ್ತದೆ, ಬೇಜಾನಿದೆ ಅದರಲ್ಲಿ ಅಂದ್ಬಿಟ್ಟು. ಸೊ ದಿಸ ಫ್ರೆಂಚ್ ಫ್ರೈಸು ಬರ್ಗರ್ ಅದೇ ಎಷ್ಟು. ಓಕೆ ಕೊಡಿ ಸರ್. ಇದರಲ್ಲಿ ಇನ್ನೊಂದು ಬರುತ್ತಲ್ಲ, ನನ್ನ ಬೇಬಿ ಫುಲ್ ಫೀಲ್ ಮಾಡ್ತಾಯಿದೆ. ಬಿಸ್ನೆಸ್ಸೇ ಇಲ್ಲ ಆದರೆ ನೋಡಿ ಹೆಂಗೆ ಇದು ಮಾಡ್ತಾಯಿದ್ದೀನಿ ಅಂತ. ಸೊ ಬಿಸ್ನೆಸ್ ಇದ್ದರೆ ಇರಲಿ, ಇಲ್ದಿರೇನೂ ಇರಲಿ, ಪರವಾಗಿಲ್ಲ. ಬಟ್ ಆದರೆ
ಖುಷಿ ಖುಷಿಯಾಗಿ ತಿನ್ಕೊಂಡಿರ್ಬೇಕಷ್ಟೇ. ಹೌದು, ಮರ್ತೇ ಹೋಗ್ಬಿಟ್ಟು ನೋಡು, ಎಲ್ಲ ಐಟಮ್ ತೊಗೊಂಡಿದ್ದೀವಿ, ಕೆಚ್ಚಪ್ಪು ಸಾಸು ಎಲ್ಲನೂ ತೊಗೊಂಡಿದ್ದೀವಿ. ಬನ್ನಿ. ಸೊ ನೋಡಿ ಗೈಸ್, ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಟೊಮೊಟೊ ಕಟ್ ಆಯಿತು. ನಮ್ಮ ಮಾಸ್ಟರ್ ಶೆಫ್, ಐ ಆಮ್ ದ ಮಾಸ್ಟರ್ ಶೆಫ್. ಇವರೇ. ನೋಡಿ, ಅಂಗಡಿಗೆ ಹೋಗಿ ಒಂದು ಬರ್ಗರ್ನ ನೀವು 350 ರೂಪಾಯಿ 400 ರೂಪಾಯಿ ಕೊಟ್ಟು ತಿನ್ನಕ್ಕೆ ಬದಿಲ್ಲೋ ನಮ್ಮ ಥರ ತೊಗೊಂಬನ್ನಿ. ಒಂದು ಬರ್ಗರಲ್ಲ 10 ಬರ್ಗರ್ ಕೂಡ ತಿನ್ಬೋದು. ಬಟ್ ಅದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ. ಬಟ್ ಸ್ಟಿಲ್ ಹೇಳ್ತಿದ್ದೀನಿ, ಅಕೇಶ್ನಲಿ ಹಾಂ, ಯಾವಾಗ ಒಂದ್ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ. ಮನೇಲಿ ಮಾಡೋದ್ರಿಂದ ಹೈಜಿನಿಕ್ಕು ಪ್ರಾಪರ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ, ಹೇಳೋಕ್ಕಾಗಲ್ಲ. ಹೋಟೆಲಲ್ಲಿ ಗಲೀಜಾಗಿ ಮಾಡ್ತಾರಲ್ಲ, ಅದಕ್ಕೆ ಟೇಸ್ಟ್ ಆಗಿರುತ್ತೆ. ಹೌದು. ಇವಾಗ ನಾವು ಎಲ್ಲ ಪ್ರಿಪೇರ್ ಆಗಿದೆ, ತಿನ್ನೋದು ಮಾತ್ರನೇ ಬಾಕಿ ಇದೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬೇಬಿ ಮಾ ಎಣ್ಣೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ, ಚೀಸ್ ಎಲ್ಲ ಇದೆ. ಇನ್ನೂ ಸ್ವಲ್ಪ ಐಟಮ್ ಸಿಕ್ಕಿಲ್ಲ ನಮಗೆ, ಅದನ್ನು ಆರ್ಡ್ರ್ ಮಾಡಿದ್ದೀವಿ. ವೆಜ್ ಮೈನಸ್ಸು ಮತ್ತು ಇದು ತಂದೂರಿ ಮೈನಸ್, ಅದಾಗಿದ ತಕ್ಷಣ ಬರ್ಗರ್ ಬನ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಎಲ್ಲ ಆನ್ ದ ವೇ ಬರ್ತಾ ಇದೆ. ಸ್ಪೈಸ್ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಏನಿದೆಯೋ ಇಲ್ವೋ, ಈ ಕೆಚಪ್ಪು ಮೈನಸ್ ಪ್ಯಾಕೆಟ್ಸ್ ಅಂತೂ ಬೇಜಾನಿದೆ. ನಾವು ಹೆಂಗಂದ್ರೆ ಬಜ್ಜಿಗೆ, ಬೋಂಡಾಗೆ, ಕಬಾಬ್ಗೆ ಏನೇನು ಸಿಗುತ್ತೆ ಎಲ್ಲರಿಗೂ ಹಾಕೊಂಡು ತಿಂತೀವಿ. ನೋಡಿ, ಇಲ್ಲಿ ಬಂದಿದೆ. ಅಯ್ಯೋ ಪಾಪ, ಇದೇ ಸಖತ್ತಾಗಿದೆ ಪಾಪ. ತುಂಬ ಮಾಡಾಯ್ತು, ಈಗ ಏನು ಮಾಡೋಕ್ಕಾಗಲ್ಲ. ನನಗಂತೂ ಭಾರಿ ಹೊಟ್ಟೆ ಹಸಿತಾ ಇದೆ. ಇದರಲ್ಲಿ ಏನು ಟ್ವಿಸ್ಟ್ ಅಂದರೆ, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಎಣ್ಣೆ ಮುಂದೆ ನಿಂತ್ಕೊಂಡಾಗ ಆ ಹೊಟ್ಟೆ ಹಸಿಗೆ ಯಾವಾಗ ಅದು ಬೇಯುತ್ತೆ ಅಂತ ಕಾದಿನೇ ಹೊಟ್ಟೆ ತುಂಬ ಹಸ್ತಾ ಹೋಗ್ಬಿಡುತ್ತೆ. ಫುಲ್ ವೆಯ್ಟಿಂಗು, ಯಾವಾಗ ಆಗುತ್ತೆ ಅಂತ. ತುಂಬ ಗೊತ್ತಾ, ಎಣ್ಣೆ ಸ್ಮೆಲ್ಗಲ್ಲ, ಬಟ್ ಆದರೆ ಹೊಟ್ಟೆ ಹಸ್ದಾಗ ಅಂತ ನಿಂತ್ಕೊಂಡ್ರೆ ಯಾವಾಗ ಬೇಯುತ್ತೆ ಅಂತ ಕಾದೇ ಬೇಜಾರಾಗ್ಬಿಡ್ತೀವಿ ನಾವು. ನಿಮ್ಗೋಸ್ಕರ ರೆಡಿ. ಬಿಸಿ ಇದೆ, 1 ಸೆಕೆಂಡ್. ಬೇರೆದಕ್ಕೆ ಹೊಟ್ಟೆ ಸಿಗ್ತಿದ್ದು, ಬೇರೆದಕ್ಕೆ. ಯಾಕೆ ಹೊಟ್ಟೆ ಸಿಗ್ತಿದೆ ಅಂದರೆ ಸ್ವಲ್ಪ ತಿಂತಿದ್ವಿ, ಅದಕ್ಕೆ. ನೆಕ್ಸ್ಟ್ ಇದು ತುಂಬ ಬೆಂದಿದೆ, ಬಿಸಿದೆ. ಬಿಸಿ ಹಂಗೆ ಇರುತ್ತೆ, ಸ್ವಲ್ಪ ತಣ್ಣಗಾಗ್ಬಿಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಯ್ತಾ ಇದೆ. ಎಲ್ಲ ಮನೆಯಲ್ಲಿ ಹೆಲ್ದಿಯಾಗಿ ಕುಕ್ ಮಾಡಿ ತಿನ್ಬೋದು. ಈ ಅಂಗಡಿ ಇದು ಯಾವ ವೇನಲ್ಲೂ ಹೆಲ್ದಿ ಅಂತೆಲ್ಲ ಅಲ್ಲ, ಇವ್ರು ಹೇಳೋ ಥರ. ನಾನು ಹೇಳ್ತಾ ಇದ್ದೀನಿ, ಹೆಲ್ದಿ ಇಲ್ಲ, ಹೆಲ್ದಿ ಇಲ್ಲ. ಬೇಗನೆ ಅಲ್ಲ, ಬೇಗನೆ ಡಮ್ಮರ್ ಹಾಕಿ ಸ್ವಲ್ಪ ಟೈಮ್ ತೊಗೊಂಡು ಡಮ್ಮರ್ ಹಾಕ್ತೀವಿ ಅಷ್ಟೇ. ಹಾಕೋಕೋ, ನೀವು ಬಂದ್ರಿ ಅಂತಾನೆ ಎಲ್ಲ ಬಿದ್ದೇ ಬೇಕು. ಹಾಂ, ನಾನಂತೂ ಬಿಸಿಯಲ್ಲೇ ಎದ್ದು ತಿಂತಾ ಇದ್ದೀನಿ, ಹೊಟ್ಟೆ ಹಸಿದಿದೆ ಈಗ. ಸುಡ್ತಾ ಇದ್ದೀನಿ, ಬಿಸಿ. ಸಾರಿ, ಪಿರಿ ಮಸಾಲೆ ಎಲ್ಲ 1 to 3 ಆ್ಯಡ್ ಮಾಡ್ತಾಯಿದ್ದೀನಿ. 1 to 3 ಆ್ಯಡ್ ಮಾಡಿಬಿಟ್ಟು ಸಾಕು. ಇದನ್ನು ಚೆನ್ನಾಗಿ ಇರಿ ಫ್ರೆಂಡ್ಸ್. ಡಿಸ್ಕೌಂಟ್. ಆಹಾ, ಎಂತ ಒಂದು ಸೌಂಡ್. ಚಲ ಹಂಗೆ ಇದನ್ನ ಎತ್ತಿ ಆ ಮಸಾಲೆ ಜೊತೆಗಿನೇ ಬೇಬಿ ನನ್ನ ಹೆಂಗಿದೆ? ಕರಮ್ ಅಂತಿದೆ. ಸೊ ಜೆಪ್ಟಲ್ಲಿ ಆರ್ಡ್ರ್ ಮಾಡಿದೆ, ಬಂತು. ಪಾಪ ಅವರು ಮೇಲೆ ಹತ್ಕೊಂಡ್ಬರೋದು ಕಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ನಾನೇ ಹೋಗಿ ತೊಗೊಂಬಂದ್ಬಿಟ್ಟೆ. ಅವ್ರು ಬಂದು ಪಾಪ ಆಲ್ರೆಡಿ ತುಂಬ ಟ್ರಾಫಿಕಲ್ಲಿ ದಾಟ್ಕೊಂಡ್ಬಂದು ನಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಯಾಕೆ ಪಾಪ ಮೆಟ್ಲತ್ಬೇಕಂತ ನಾನೇ ಓಡೋಗಿ ಈಸ್ಕೊಂಡ್ಬಂದ್ಬಿಟ್ಟೆ. ಬೇಬಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪಾಪ. ನೋಡಿ, ಇವರೇ ನಮ್ಮ ಅತ್ತೆ. ಆ್ಯಕ್ಚುಲಿ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ. 0.5 ತೋರಿಸ್ತೀನಿ ನೋಡಿ. ಅವರು ಅದೇ ಹೇಳ್ತಾ ಇದ್ದಾರೆ, ಲೈಕ್
ನಾವು KFC ಮತ್ತು ಇದು ಮೆಕ್ಡೊನಾಲ್ಡ್ಸ್ ಎಲ್ಲ ತಿನ್ನೋಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ಮನೆಯಲ್ಲೇ ಮಾಡ್ಕೊಂಡು ಈ ಥರ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತಂತ. ಹೆಲ್ದಿ ಫುಡ್ಡಾ? ಓಕೆ. ಇವಾಗ ಪೆಟ್ಟಿಸಮ್ಮ ಇದು ನನಗಂತೂ ಗೊತ್ತಿಲ್ಲ, ನಾನು ಪ್ಯಾಟೀಸ್ ಅಂತ ಕರಿತೀನಿ. ಕರೆಕ್ಟಾ? ಹಾಂ ಕರೆಕ್ಟ್ ಅಂತೆ. ಸ್ವಲ್ಪ ಇಂಗ್ಲೀಷಲ್ಲಿ ನಾವು ಹಂಗೇನೆ ಪರವಾಗಿಲ್ಲ, ಸ್ವಲ್ಪ ಗಾಳಿ ಹೋಗಿ ಎಲ್ಲ ಸ್ವಲ್ಪ ಮೆಸ್ಸಿಯಾಗಿರುತ್ತೆ ಬಣ್ಣು ಅದು ಇದೆಲ್ಲ ನೋಡೋಕ್ಕೆ. ಬಟ್ ಆದರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ ತಗೋ, ಇದು ಹಾಕು ಪಿಜ್ಜಾ ಮಸಾಲದು. ಅದು ಸ್ವಲ್ಪ ಹಾಕು, ಟೇಸ್ಟ್ ಸಾಕು. ಇನ್ನೂ ಸ್ವಲ್ಪ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ ಬಿಡು, ಮೇಲ್ಗಡೆ ಹಾಕೋ ಟಾಪಿಂಗ್ ಮಾಡ್ಕೊಳ್ಳೋಣ. ಇದನ್ನು ಮೆತ್ತಗೆ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಬಟ್ ನಾವು ಸ್ವಲ್ಪ ಎಣ್ಣೆ ಆರಿಸೋದ್ರಲ್ಲಿ ಭಯಾನಕ ಇದು ಆರಿಸ್ಬಿಟ್ಟು ಆಲ್ರೆಡಿ. ಸ್ವಲ್ಪ ಒರ್ಸ್ಕೊಂಡ್ಬಿಡೋಣ. ಸಾಕಾಯ್ತಾ ಸಾಸು? ಇನ್ನು ಸ್ವಲ್ಪ ಹಾಕಿರ್ಬೇಕಾಯ್ತು. ಸರಿ ಆಯಿತು, ಮಾಡು. ಸ್ವಲ್ಪ ಬಿಸಿಯಾಗಿ 2 ನಿಮಿಷ ಇವ್ರನ್ನ ನೋಡ್ಕೊಳ್ಳಿ ಅಂತ ಬಿಟ್ರೆ ಕರ್ರಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಮಾಡಿರೋ ಕತೆ ನೋಡಿ ಗೈಸ್. ಆ ಪ್ಯಾಟೀಸ್ ಈ ಪ್ಯಾಟೀಸ್ ಕಲರ್ ನೋಡಿ, ಈ ಪಾರ್ಟಿ ನೋಡಿ ಹಿಂಗಿದೆ, ಈ ಪಾರ್ಟಿ ನೋಡಿ. ಏನು ಮಾಡೋಕ್ಕಾಗಲ್ಲ. ಸರಿ ನಾನೇ ಮಾಡ್ತೀನಿ, ನೀನು ಅದು ಮಾಡು ಅಷ್ಟೇ. ಇಲ್ಲಿ ಒಂದು ಎಲೆ ಕೊಡು. ಎಲೆ ನಿನ್ಗೆ ಓಕೆ, ಜಾಸ್ತಿ ಇದ್ರೆ ಓಕೆ ತಾನೆ? ಹಾಫ್ ಸಾಕು, ಅಷ್ಟು ದೊಡ್ಡದಿದ್ರೆ ಚೆನ್ನಾಗಿರಲ್ಲ. ನಾವೇನು ಹಸುನಾ? ಏ ಅಪ್ಪ, ಗ್ರೀನ್, ಗೋ ಗ್ರೀನ್, ಈಟ್ ಗ್ರೀನ್, ಡೂ ಗ್ರೀನ್, ಆಲ್ ಗ್ರೀನ್, ಆಲ್ ಗ್ರೀನ್. ಆಯಿತು, ಇದಾಗಿತ್ತು ತಕ್ಷಣ ನೆಕ್ಸ್ಟು ಪ್ಯಾಟೀಸ್ ಎತ್ತಿಕ್ಲಾ? ಓಕೆ. ನನಗೆ ಸ್ವಲ್ಪ ಎಲೆ ಇರೋದೇ ಬೇಕು, ಸೊ ಐ ವಿಲ್ ಗೋ ಫಾರ್ ದಿಸ್. ಇದು ನಿಕ್ಕಿ ನನಗೆ ಇಕ್ಕಿ, ನಾನು ತಿಂತೀನಿ. ರೋಸ್ಟ್ ಆಗಿರೋ ತಿಂತೀನಿ ನಾನು. ಇಕ್ಕಿ. ಓಕೆ, ಪ್ಯಾಟೀಸ್ ಸಿಕ್ಕಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೀಮ್, ಇದು ಸಾಸ್ ಹಾಕ್ಬಿಡೋಣ ಇನ್ನೂ ಸ್ವಲ್ಪ. ಚೀಸ್ ಇಕ್ಕಿ, ಸಾಸ್ ಹಾಕ್ಬಿಟ್ಟು ಚೀಸ್ ಇಕ್ತೀನಿ. ಚೀಸ್ ಇಕ್ಕಿ ಅದ್ರ ಮೇಲೆ ಸಾಸ್ ಸ್ವಲ್ಪ ಹಾಕ್ತೀನಿ. ಫೈನಲಿ ನಮ್ಮ ತಂದೂರಿ ಬರ್ಗರ್ ರೆಡಿಯಾಗಿದೆ. ತಂದೂರಿ ಮಸಾಲ ಎಲ್ಲ ಮಸಾಲನೂ ಇಕ್ಕೊಂಡಿದ್ದೀವಿ. ಹೆಂಗೆ ಈ ಥರ ಬರ್ಗರ್ ತಿಂಗಲ್ಲ ಮಾಡೋದು. ಒಳ್ಳೆ ಸ್ಟಫಿಂಗ್ ಮಾಡಿದ್ದೀವಿ. ಚೀಸು ಮತ್ತು ಲೀಫು, ಆನಿಯನ್, ಟೊಮೊಟೊ, ಕ್ರೀಮ್ಸು, ಏನೇನು ಮೈನಸ್ ಇದೆ ಎಲ್ಲ ಮೈನಸ್ಸು ಇದೆಲ್ಲ. ಮತ್ತು ಗ್ಯಾಪ್ ಬಿಸಿಂಗ್ ಆಗ್ಬಿಡುತ್ತೆ. ಆಶೀರ್ವಾದ ಇಸ್ಕೊಳಕ್ಕೆ ಬಂದರು. ಇನ್ನೊಂದ್ಸತಿ 1 more ಟೈಮ್ ಪ್ಲೀಸ್. ಫೈನಲ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಂ ಓಕೆ. ಚೆನ್ನಾಗಿದೆಯಾ? ನಂದು ಬಿಸಿ ಆಗ್ಬಿಟ್ರೆ ನನಗೆ ಚೆನ್ನಾಗಿರಲ್ಲ. ನಾನು ಟೇಸ್ಟ್ ನೋಡ್ಬಿಡೋಣ. ಬೇಡ ಹಂಗೆ ನಾವು ತೋರಿಸ್ತೀನಿ. ನಾವು ಯಾರು ಕಲಾವಿದ? ಬರೀ ಬರ್ಗರ್ ತಿಂದರೆ ಚೆನ್ನಾಗಿರಲ್ಲ. ಇದರಲ್ಲಿ ಬರ್ಗರ್ ಜೊತೆಗೆ ಈ ಥರ ಫ್ರೆಂಚ್ ಫ್ರೈಸ್ ಇಕ್ಕಿ ಪರವಾಗಿಲ್ಲ, ಇದಾಯಿತು. ಇರಲಿ, ಹಿಂಗೆ ಎತ್ಕೊಂಡು ಒಂದು ವಾರಕ್ಕೆ ಎಷ್ಟು ತರಕಾರಿ ಬೇಕು, ಜೋರಾಗಿ ಮಾತಾಡಬೇಕು. ನಮ್ಮ ಮಮ್ಮಿ ಎಲ್ಲ ತರಕಾರಿ ಜೋಡಿಸ್ತಾ ಇದ್ದಾರೆ. ನಾವಿವಾಗ ಮನೆಗೆ ಹೊರಡೋಕೆ ರೆಡಿನಾ? ರೆಡಿ. ಹೋಗಿ ವಾಕಿಂಗ್ ಮಾಡ್ತೀನಿ, ಕ್ಯಾಲರೀಸ್ ಬರ್ನ್ ಮಾಡ್ತೀನಿ. ಕ್ಯಾಲರೀಸ್ ಬರ್ನ್ ಮಾಡೋ ಮುಖ ನೋಡಿ. ಆಲ್ರೆಡಿ ನಿದ್ದೆ ಬಂದು ಓಲಾಡಿ ವಾಲಾಡ್ತಿದ್ದಾರೆ. ಬಿಟ್ರೆ ಇಲ್ಲೇ ಮಲ್ಕೊತಾರೆ. ಆದರೆ ಒಡಿಯೋ ಡೈಲಾಗ್ ನೋಡಿದ್ರೆ ಅಬ್ಬಬ್ಬಬ್ಬಬ್ಬ. ಗೈಸ್, ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ? ಇದೇನು? ಆಲೂಗಡ್ಡೆ, ಗುಂಡಗಿರೋ ಆಲೂಗಡ್ಡೆ. ಇದು ನೋಡಿ, ಒಂದೇ ಥರ ಕಾಣಿಸ್ತಿಲ್ವಾ ನಿಮಗೆ? ನೋಡಿ ಇಲ್ಲಿ ಫ್ರೆಂಡ್ಸ್, ನನ್ನ ಹತ್ರ ಕ್ಯಾಪ್ಸಿಕನ್ ಇಲ್ಲ. ಕ್ಯಾಪ್ಸಿಕನ್ ಇದೆ ತೋರಿಸ್ತಿದೆ.
ಈ ಒಂದು ಕ್ಯಾಪ್ಸಿಕನ್ನು ಹಂಗೆ ಈ ಫೋನ್ ತಿರುಗಿಸಿ ನೋಡಿ ಸೇಮ್ ಡಿಟ್ಟು ಡಿಟ್ಟು. ವಾವ್, ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್. ತುಂಬ ಚೆನ್ನಾಗಿದೆ ಮ್ಯಾಚ್. ಓಕೆ ನಡೀರಿ ಹೋಗೋಣ. ಸೊ ನಾವಿವಾಗ ನಮ್ಮ ಮನೆಗೆ ಹೊರಟ್ವಿ. ನಮ್ಮ ಮಮ್ಮಿಗೆ ಬಾಯ್ ಹೇಳೋಣ. ಬಾಯ್ ಬಾಯ್. ನಮ್ಮನ್ನ ಕಳ್ಸ್ಕೊಡಕ್ ಬರ್ತಾ ಇದ್ದಾರೆ ಇವರು. ನಾವು ಲಕ್ಷ್ಮೀ ಬಾರಮ್ಮ ಅಂತ ಇವಾಗ ಭಾಗ್ಯದ ಲಕ್ಷ್ಮೀ ಹೋಗ್ ಬಾರಮ್ಮ ಅಂತ ಕಳಿಸ್ತಾರೆ. ಎಸ್, ನಾವು ತುಂಬ ದೂರ ಇರೋದು ಗೈಸ್, ಹಾಗಾಗಿ ನಮ್ಮ ಮಮ್ಮಿ ಬಂದು ನಮ್ಮನ್ನ ಕಳ್ಸ್ಕೊಟ್ಟು ಅವ್ರಿಗೆ ಮನ್ಕೊತಾರೆ ಎಲ್ಲ ಎತ್ತಿಕ್ಬಿಟ್ಟು. ಓಕೆ, ಅವ್ರಿಗೆ ಬಾಯ್ ಅಂತ ಹೇಳ್ತಾ ನಾವು ನಮ್ಮ ಕಡೆಗೆ, ನಮ್ಮ ಮನೆಯ ಕಡೆಗೆ ಪಯಣ. ಮುಂದಿನ ವರ್ಷ ಸಿಗ್ತೀವಿ. ಬಾಯ್. ಯಾ